ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, WPL ಅಲ್ಲಿ ನಿನ್ನೆ RCB ಅವರು ಗುಜರಾತ್ ಜಾಯಿಂಟ್ಸ್ನ ಹೇಗೆ ಸೋಲಿಸಿದ್ರು ಅನ್ನೋದನ್ನ ಯಾರೆಲ್ಲ ನೋಡಿದ್ರಿ ಆ್ಯಂಡ್ ಎಷ್ಟು ಖುಷಿ ಆಯಿತು RCB ಫ್ಯಾನ್ಸ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಅಂತಂದರೆ ಈ ಒಂದು ಇಂಟೆನ್ಸಿಟಿ ಇರುವಂತಹ ಮ್ಯಾಚ್ನ ನಾನು ಮಿಸ್ ಮಾಡಿಕೊಂಡೆ, ನೋಡ್ಲಿಕ್ಕೆ ಆಗಲಿಲ್ಲ. ಫ್ಯಾಮಿಲಿ ಜೊತೆ ಆಚೆ ಹೋಗಿದ್ದೆ, ಸೊ ಹೊರಗಡೆ ಹೋಗಿ 4 ದಿವಸ ಟ್ರಿಪ್ಪಲ್ಲಿ ಇದ್ವಿ. ಸೊ ಈ ಒಂದು ಕಾರಣಕ್ಕೆ ಮ್ಯಾಚ್ನ ನೋಡೋದಕ್ಕಾಗಲಿಲ್ಲ. ಮನೇಲಿ ಇದ್ದಿದ್ರೆ ಖಂಡಿತವಾಗ್ಲೂ ಮ್ಯಾಚ್ನ ನೋಡ್ತಿದ್ದೆ ಆ್ಯಂಡ್ ಮ್ಯಾಚ್ ಮುಗಿದ ತಕ್ಷಣ ಆ ಒಂದು ರಿವ್ಯೂನ ಹೇಳ್ತಿದ್ದೆ. ಬಟ್ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದ ಕಾರಣ ನಾನು ಈ ಒಂದು ಮ್ಯಾಚ್ನ ನೋಡೋಕ್ಕಾಗಲಿಲ್ಲ. ಬಟ್ ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಲೈಕ್ ಹೆಲ್ತ್ ಇಶ್ಯೂಸ್ ಬೇರೆ ಆಗಿತ್ತು. ನೋಡಿ, ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಈ ಒಂದು ಕಾರಣಕ್ಕೆ ಒಂಚೂರು ರೆಸ್ಟ್ ಮಾಡಿ ನಂತರ ವಿಡಿಯೋ ಮಾಡೋಣ ಅಂತ ಹೇಳಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೈಲೈಟ್ಸ್ ಅಂತೂ ನೋಡಿದೆ. ಹೈಲೈಟ್ಸ್ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಸಖತ್ತಾಗಿ ಆಡಿದ್ರು ಅಂತ. ಲೈಕ್ ಫಸ್ಟ್ ನೋಡಬೇಕಾದ್ರೆ ಇವ್ರು ಹೆಂಗಪ್ಪ ಗೆದ್ರು ಅಂತ ಅನಿಸ್ತು. ಲೈಕ್ ಅಷ್ಟು ಚೆನ್ನಾಗಿ ಗುಜರಾತ್ ಜೈಂಟ್ಸ್ ಅವರು ಬ್ಯಾಟಿಂಗನ್ನು ಮಾಡಿದ್ರು. ಲೈಕ್ ಆಲ್ಮೋಸ್ಟ್ 201 ಅಂದರೆ WPL ಹಿಸ್ಟ್ರಿನಲ್ಲೇ ಇದು ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ಹೈಯೆಸ್ಟ್ ಸ್ಕೋರ್ನ ನಮ್ಮ RCB ಅವರು ಅದನ್ನು ಸ್ಕೋರ್ ಮಾಡಿ ಗೆದ್ದಿದ್ದಾರೆ. ಗುಜರಾತ್ ಜಾಯಿಂಟ್ಸ್ ಅವ್ರನ್ನ ಸೋಲಿಸಿದ್ದಾರೆ. ಅದರಲ್ಲೂ 18.3 ಓವರ್ಸ್ಗೆ ಅವರು ಈ ಒಂದು ಟಾರ್ಗೆಟ್ನ ರೀಚ್ ಮಾಡಿದ್ದಾರೆ. ಆ್ಯಂಡ್ ಆ ಮ್ಯಾಚ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಸ್ಟಾರ್ಟಿಂಗಲ್ಲಿ ಗುಜರಾತ್ ಅವರು ಆಡ್ತಿದ್ದಂತಹ ವೇಗನ ನೋಡಿದ್ರೆ ತುಂಬಾನೇ ಭಯ ಆಗ್ತಿತ್ತು. ಹೇಗಪ್ಪ ಇದು, ಹಿಂಗೆ ಗೆಲ್ತಾರೆ, ಇಷ್ಟೊಂದು ಸ್ಕೋರ್ನ ಹೇಗೆ ರೀಚ್ ಮಾಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ನಮ್ಮ RCB ಟೀಮ್ ಅವರು ಆಡಿದ್ದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ರು ಆ್ಯಂಡ್ ಯಾರ್ಯಾರೆಲ್ಲ ಎಷ್ಟೆಷ್ಟು ವಿಕೆಟ್ಸ್ ತೆಗೆದ್ರು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ಮುಂದೆ ಬರುವಂತಹ ಎಲ್ಲ RCB ಮ್ಯಾಚ್ಗಳ ಬಗ್ಗೆ ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮ RCB ಅವರು ಟಾಸನ್ನು ವಿನ್ ಆಗಿ ಬೌಲಿಂಗನ್ನು ಆಯ್ಕೆ ಮಾಡ್ತಾರೆ. ಅವರು ಬೌಲಿಂಗನ್ನು ಆಯ್ಕೆ ಮಾಡಿದಾಗ ಗುಜರಾತ್ ಜಾಯಿಂಟ್ಸ್ ಕಡೆಯಿಂದ ಮೊದಲಿಗೆ ಬರೋದು ಬೆತ್ ಮೋನಿ ಅವರು. ಇವರು 42 ಬಾಲ್ಸ್ಗೆ 52 ರನ್ಸನ್ನು ಸ್ಕೋರ್ ಮಾಡ್ತಾರೆ. ಅರೌಂಡ್ ಒಂದು 8 ಫೋರ್ಸ್ಗಳನ್ನು ಇವರು ಹೊಡೆದಿದ್ದಾರೆ, 6 ಏನು ಹೊಡೆದಿಲ್ಲ. ಆ್ಯಂಡ್ ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 133.33 ಇದೆ. ಆ್ಯಂಡ್ ಇವರ ವಿಕೆಟನ್ನು ತೆಗೆಯೋದು ನಮ್ಮ ಪ್ರೇಮ ರಾವತ್ ಅವರು ಮಾಡಿದಂತಹ ಬೌಲಿಂಗ್ಗೆ ಬೆತ್ ಮೋಹನಿ ಅವರು ವಿಕೆಟ್ ಹಾಕ್ತಾರೆ. ಆ್ಯಂಡ್ ನಮ್ಮ ಸ್ಮಿತಿ ಮಂದಣ್ಣ ಅವರು ಇವರು ವಿಕೆಟ್ ಕೀಪಿಂಗ್ ಅನ್ನ ಮಾಡ್ತಿರ್ತಾರೆ. ಆ ಒಂದು ಟೈಮಲ್ಲಿ ಬಾಲ್ ಅನ್ನ ತಗೊಂಡು ವಿಕೆಟ್ಗೆ ಹೊಡೆದಾಗ ಬೆತ್ ಮೋನಿ ಅವರು ಔಟ್ ಆಗ್ತಾರೆ. ಆ್ಯಂಡ್ ಇದಂತೂ ಸಿಕ್ಕಾಪಟ್ಟೆ ಖುಷಿಯಾದಂತಹ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬೆತ್ ಮೋನಿ ಅವರು ಆ ಒಂದು ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಟಲ್ ಆಗಿರ್ತಾರೆ. ಅರೌಂಡ್ ಒಂದು 42 ಬಾಲ್ಸ್ಗೆ 56 ರನ್ಸ್ ಅನ್ನ ಹೊಡೆದಿದ್ದಾರೆ. 56 ರನ್ಸ್ ಅನ್ನ ಹೊಡೆದು ತಮ್ಮ ಆಟನ ಮುಗಿಸ್ತಾರೆ. ನೆಕ್ಸ್ಟ್ ಬರೋದೇ ನಮ್ಮ ಲಾರಾ ಅವರು. ಅವರೇ ಅಷ್ಟೊಂದು ಹೇಳ್ಕೊಡುವಂತಹ ಬ್ಯಾಟಿಂಗ್ ಏನ್ ಮಾಡಲ್ಲ. ಲೈಕ್ 10 ಬಾಲ್ಸ್ಗೆ 6 ರನ್ಸ್ ಅನ್ನ ಹೊಡೆದು ಔಟ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಬರೋದು ಹೇಮಲತಾ ಅವರು. ಇವರು ಕೂಡ ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಏನ್ ಮಾಡಲ್ಲ. ಲೈಕ್ 9 ಬಾಲ್ಸ್ಗೆ 4 ರನ್ಸ್ ಅನ್ನ ಹೊಡಿತಾರೆ. 0 4 0 6 ಲೈಕ್ 9 ಬಾಲ್ಸ್ಗೆ 4 ರನ್ಸ್ ಅನ್ನ ಹೊಡೆದು ತಮ್ಮ ವಿಕೆಟ್ ಅನ್ನ ಅರ್ಪಣೆ ಮಾಡಿ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಬರೋದು ಗಾರ್ಡ್ನರ್ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡ್ತಾರೆ. ಆ್ಯಂಡ್ ಗುಜರಾತ್ ಜಾಯಿಂಟ್ಸ್ ಅವರು ನಿನ್ನೆ 201 ಸ್ಕೋರ್ ಮಾಡಬೇಕು ಅಂತಂದ್ರೆ ಇವರ ಒಂದು ಪಾತ್ರ ತುಂಬಾನೇ ಮುಖ್ಯ ಆಗಿತ್ತು ಅದರಲ್ಲಿ. ಯಾಕೆ ಅಂತಂದ್ರೆ ಕೇವಲ 37 ಬಾಲ್ಸ್ ಅಲ್ಲಿ ಇವರು 79 ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. ತುಂಬಾನೇ ಹೈಯೆಸ್ಟ್ ಸ್ಕೋರ್ ಇದು. 37 ಬಾಲ್ಸ್ಗೆ 79 ರನ್ಸ್ ಹೊಡೆಯೋದು ಅಂದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಆ ಒಂದು ಕಷ್ಟದ ಕೆಲಸನ ಇವರು ಮಾಡಿ ತೋರಿಸಿದ್ದಾರೆ. ಆ್ಯಂಡ್ 8 6 ಹೊಡಿತಾರೆ ಆ್ಯಂಡ್ 3 4s ಅನ್ನ ಹೊಡೆದಿದ್ದಾರೆ. ಸೊ ಇವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡಿದ್ರು. ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 213.51 ಇದೆ. ಆ್ಯಂಡ್ ಇವರು ಕೊನೆಯವರೆಗೂ ಈ ಮ್ಯಾಚ್ ಅಲ್ಲಿ ಇಷ್ಟು ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಬರೋದು ದಿಯೇಂದ್ರ ಡಾಟಿನ್ ಅವರು. ಅಂಡ್ ಇವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟನ ಆಡಿದ್ರು. ಲೈಕ್ 13 ಬಾಲ್ಸ್ಗೆ 25 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. 3 4s ಹೊಡೆದಿದ್ದಾರೆ ಆ್ಯಂಡ್ 1 6 ಹೊಡೆದಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 192.31 ಆಗಿರುತ್ತೆ. ತುಂಬ ಚೆನ್ನಾಗಿ ಸ್ಕೋರನ್ನು ಮಾಡಿದ್ರು ಇವರು ಕೂಡ. ನೆಕ್ಸ್ಟ್ ಸಿಮ್ರನ್ ಸಾಹಿಕ್ ಅವರು ಬರ್ತಾರೆ. ಇವರು ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ಸ್ಟಾರ್ಟನ್ನು ಮಾಡ್ತಾರೆ. ಲೈಕ್ 5 ಬಾಲ್ಸ್ಗೆ ಇವರ ವಿಕೆಟ್ ಹೋದ್ರೂ ಸಹ 5 ಬಾಲ್ಸ್ಗೆ ಇವರು 11 ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. 1 4 1 6 ಅನ್ನ ಹೊಡಿತಾರೆ. ಅಂಡ್ ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 220 ಇದೆ. ಅಂಡ್ ಹರ್ಲಿನ್ ಡಿಯಾಲ್ ಅವರು ನೆಕ್ಸ್ಟ್ ಬರ್ತಾರೆ. ಇವರು ಕೂಡ ನಾಟ್ ಔಟ್ ಆಗಿ ಉಳ್ಕೋತಾರೆ ಕೊನೆಗೆ. ಲೈಕ್ 4 ಬಾಲ್ಸ್ಗೆ 9 ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. 2 4s ಅನ್ನ ಹೊಡಿತಾರೆ. ಲೈಕ್ ಆಲ್ಮೋಸ್ಟ್ 20 ಓವರ್ಸ್ ಎಂಡ್ ಆಗೋಷ್ಟರಲ್ಲಿ 201 ರನ್ಸ್ನ ಇವರು ಟಾರ್ಗೆಟ್ ಆಗಿ RCB ಟೀಮ್ಗೆ ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾಸ್ ಬಂದ್ಬಿಟ್ಟು 10 ರನ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮ್ಮ RCB ಬೌಲರ್ಸ್ಗಳು ಗುಜರಾತ್ ಜಾಯಿಂಟ್ಸ್ ಅವ್ರಿಗೆ. ಲೈಕ್ ವೈಡ್ಗೆ 7 ರನ್ಸ್ ಬಂದಿದೆ.
ಬಿಗೆ 1 ರನ್ ಬಂದಿದೆ, LBಗೆ 3 ರನ್ಸ್ ಬಂದಿದೆ. ಈ ರೀತಿ 11 ರನ್ಸ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮ್ಮ RCB ಬೌಲರ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ನಮ್ಮ RCB ಬ್ಯಾಟ್ಸ್ಮನ್ಗಳ ಬಗ್ಗೆ ಮಾತಾಡುವಂತಹ ಟೈಮ್. ಈಗ ಸೂಪರ್ ಆಗಿ ಆಟನ ಆಡಿದ್ರು. ಅವರು ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಸ್ಮೃತಿ ಮಂದಣ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಟೀಮ್ನ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಒಬ್ಬ ಕ್ಯಾಪ್ಟನ್ ಆಗಿ ಟೀಮ್ನ ಹೇಗೆ ಲೀಡ್ ಮಾಡಬೇಕು, ಎಷ್ಟು ಕಾಮಾಗಿ ಲೀಡ್ ಮಾಡಬೇಕು ಅಷ್ಟು ಚೆನ್ನಾಗಿ ಲೀಡ್ ಮಾಡ್ತಾರೆ. ಬಟ್ ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಏನು ಅವ್ರ ಕಡೆಯಿಂದ ನೆನ್ನೆ ಆಗಲಿಲ್ಲ. ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಒಂದೊಂದ್ಸತಿ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋಕ್ಕಾಗಲ್ವಲ್ಲ, ಅದೇ ರೀತಿ ಆಯಿತು. ಸ್ಮೃತಿ ಮಂದಣ್ಣ ಅವರು ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಏನೇನೇ ಮಾಡಿಲ್ಲ. ಬಟ್ ಬೇರೆ ಪ್ಲೇಯರ್ಸ್ ತುಂಬ ಚೆನ್ನಾಗಿ ಆಟಗಳನ್ನು ಆಡಿದ್ರು. ಸ್ಮೃತಿ ಮಂದಣ್ಣ ಅವರು ಕೇವಲ 7 ಬಾಲ್ಸ್ ಆಡಿದ್ದು. 7 ಬಾಲ್ಸಲ್ಲಿ 9 ರನ್ಸನ್ನು ಪಡ್ಕೊಳ್ತಾರೆ. ಆ್ಯಂಡ್ ಅವರ ಒಂದು ಸ್ಟ್ರೈಕ್ ರೇಟ್ ಬಂದುಬಿಟ್ಟು 128.57. ಇವರು 7 ಬಾಲ್ಸಲ್ಲಿ 2 4 ಅನ್ನು ಹೊಡೆದಿದ್ದಾರೆ. ಆ್ಯಂಡ್ 6 ಏನು ಹೊಡೆದಿಲ್ಲ ಇವರು. ನೆಕ್ಸ್ಟ್ ಬರೋದು ಡೆನ್ನಿ ವ್ಯಾಟ್ ಅವರು. ಇವರು ಕೂಡ ಅಷ್ಟೇನು ಚೆನ್ನಾಗಿ ಆಟನ ಆಡಿಲ್ಲ. ಲೈಕ್ 4 ಬಾಲ್ಸ್ಗೆ 4 ರನ್ಸನ್ನು ಹೊಡಿತಾರೆ. ಅದರಲ್ಲೂ 1 4 ಅನ್ನು ಹೊಡೆದಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 100 ಆಗಿದೆ. ನೆಕ್ಸ್ಟ್ ಬರೋದು ನಮ್ಮ ಪೆರ್ರಿ ಅವರು. ಇವರ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಕ್ 34 ಬಾಲ್ಸ್ಗೆ 57 ರನ್ಸನ್ನು ಸ್ಕೋರ್ ಮಾಡಿದ್ದಾರೆ. 6 4s ಅನ್ನು ಹೊಡೆದಿದ್ದಾರೆ ಆ್ಯಂಡ್ 2 6s ಅನ್ನು ಹೊಡೆದಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 167.65 ಆಗಿದೆ. ನಮ್ಮ ಪೆರ್ರಿ ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟನ ಆಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಆಲ್ಮೋಸ್ಟ್ ಒಂದು 34 ಬಾಲ್ಸ್ಗೆ ಅವರ ಒಂದು ವಿಕೆಟನ್ನು ಕಳ್ಕೊಳ್ತಾರೆ. ನೆಕ್ಸ್ಟ್ ಬರೋದು ರಾಘವಿ ಬಿಸ್ಟ್ ಅವರು. ಇವರು ಸಹ ತಕ್ಕ ಮಟ್ಟಿಗೆ ಆಟನ ತುಂಬ ಚೆನ್ನಾಗಿ ಟೇಕ್ ಆಫ್ ಮಾಡಿದ್ರು. ಲೈಕ್ 27 ಬಾಲ್ಸ್ಗೆ 25 ರನ್ಸನ್ನು ಹೊಡೆದ್ರು. ಬಾಲ್ ಟು ಬಾಲ್ ಹೊಡ್ಕೊಂಡು ಲೈಕ್ ನಾಟ್ ಸೋ ಬ್ಯಾಡ್ ನಾಟ್ ಸೋ ಗುಡ್ ಅನ್ನೋದು ಆಟನ ಆಡ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ 27 ಬಾಲ್ಸ್ಗೆ ತಮ್ಮ ವಿಕೆಟನ್ನು ಕಳ್ಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ನಮ್ಮ ರಿಚಾ ಘೋಷ್ ಅವರು. ಇವರು ಆಟನ ಆಡಿದಂತಹ ರೀತಿ ನೋಡಿದ್ರೆ ಇವರು ಗುಜರಾತ್ ಜಾಯಿಂಟ್ಸ್ ಅವ್ರಿಗೆ ಗೋಸ್ಟ್ ಆಗಿದ್ರು ಅಂತಲೇ ಹೇಳ್ಬೋದು. ಆ ರೀತಿ ಆಟನ ಆಡಿ ಕೇವಲ 18.3 ಓವರ್ಸ್ಗೆ ಲೈಕ್ 201 ಹೈಯೆಸ್ಟ್ ಸ್ಕೋರ್ನ ಇವರು ರೀಚ್ ಮಾಡುವಲ್ಲಿ ಇವರ ಒಂದು ಪಾತ್ರ ತುಂಬಾ ಮುಖ್ಯ ಆಗಿತ್ತು. ಇವರು ಅರೌಂಡ್ 27 ಬಾಲ್ಸ್ಗೆ 64 ರನ್ಸನ್ನು ಹೊಡೆದಿದ್ದಾರೆ. 7 4s ಅನ್ನು ಹೊಡೆದಿದ್ದಾರೆ ಆ್ಯಂಡ್ 4 6ಸ್ಗಳನ್ನು ಹೊಡೆದಿದ್ದಾರೆ. ಇವರ ಒಂದು ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 237.04 ಆಗಿದೆ. ಆ್ಯಂಡ್ ಇವರ ಒಂದು ಹೈಯೆಸ್ಟ್ ಸ್ಕೋರಿಂದನೇ RCB ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ನೆಕ್ಸ್ಟ್ ಬಂದಿದ್ದು ಕನಿಕಾ ಔಜಾ ಅವರು. ಇವರು ಕೂಡ 13 ಬಾಲ್ಸ್ಗೆ 30 ರನ್ನನ್ನು ಸ್ಕೋರ್ ಮಾಡ್ತಾರೆ ಆ್ಯಂಡ್ 1 4 ಅನ್ನು ಹೊಡಿತಾರೆ. ಇವರೇನು 6 ಹೊಡಿಯಲ್ಲ. ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 230.77 ಇದೆ. ಸೊ ಇವರಿಬ್ರು ಕೂಡ ಕೊನೆಯಲ್ಲಿ ಅಂದರೆ ರಿಚಾ ಘೋಷ್ ಹಾಗೆ ಕನಿಕಾ ಅವರು ಇಬ್ಬರು ಕೂಡ ಕೊನೆಯಲ್ಲಿ ನಾಟ್ಔಟ್ ಆಗಿ ಉಳ್ಕೊತಾರೆ. ಆ್ಯಂಡ್ ಕೊನೆಗೆ 18.3 ಓವರ್ಸ್ ಅಷ್ಟರಲ್ಲೇ ನಮ್ಮ RCB ಅವರು ಈ ಒಂದು ಹೈಯೆಸ್ಟ್ ಸ್ಕೋರ್ನ ಅಂದರೆ 201 ಹೈಯೆಸ್ಟ್ ಸ್ಕೋರ್ನ ಕೇವಲ 18.3 ಓವರ್ಸ್ಗೆ ರೀಚ್ ಮಾಡ್ತಾರೆ. ಆ್ಯಂಡ್ ಗುಜರಾತ್ ಅವರು ಆಲ್ಮೋಸ್ಟ್ 13 ರನ್ಸ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಲೈಕ್ ನೋ ಬಾಲ್ 1 ಆಗಿದೆ, ವೈಡ್ 8 ರನ್ಸ್ ಬರುತ್ತೆ, LB 4 ರನ್ಸ್ ಬರುತ್ತೆ. ಈ ರೀತಿ 13 ರನ್ಸ್ನ ಎಕ್ಸ್ಟ್ರಾ RCBಗೆ ಇವರು ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಒಂದು ಲಕ್ ಕಂಟೆಂಟಿಂದ ಆ್ಯಂಡ್ RCB ಅವರ ಒಂದು ಶ್ರಮದಿಂದ RCB ಪ್ಲೇಯರ್ಸ್ಗಳು ಆಡಿದಂತಹ ರೀತಿಯಿಂದ ನಿನ್ನೆ WPL ಅಲ್ಲಿ RCB ಅವರು ತಮ್ಮ ಮೊದಲನೇ ಮ್ಯಾಚನ್ನು ಗೆದ್ದಿದ್ದಾರೆ. ಆ್ಯಂಡ್ ಮುಂದೆ ಬರುವಂತಹ ಎಲ್ಲ ಮ್ಯಾಚ್ಗೂ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.